ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇಬ್ಬರೂ ಬಿಗ್ಗರ್ ಜೋಕರ್ಸ್. ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಾ ಇದ್ರು. ಇಬ್ಬರು RSS ಚಡ್ಡಿನ ಒರ್ಸಕ್ಕಲ್ಲ, RS ಚಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿ ವಿರೋಧ ಪಕ್ಷದ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯುವಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಭಾಳ ಸ್ಪಷ್ಟವಾಗಿದೆ. ಮೊನ್ನೆ ಇನ್ಸಿಡೆಂಟ್ಗೆ RSS ಇಸ್ ಬಿಹೈಂಡ್ ದಿಸ್ ಅಂತ ನಾನು ಈ RSS BJPಯವರು ಈಗಲೂ ಅವರ ಕೈವಾಡ ಇದೆ ಅನ್ನುವಂಥದ್ದು ನನ್ನ ಆಪಾದನೆ. ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ. ಟೋಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು RSS ಬೈಠಕಲ್ಲಿ ಕೂತಿರುವಂಥ ವ್ಯಕ್ತಿ ಯಾರಿವ? ಸುರೇಶ್ ಅಲಿಯಾಸ್ ಪಾಂಡುರಂಗ. ಹೂ ಇಸ್ ದಿಸ್ ಫೆಲೋ? ಈಸ್ ಫ್ರಮ್ RSS. ಇಸ್ ಈ ನಾಟ್ ಫ್ರಮ್ RSS? ಏನು RSS ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದೇ ನಾನು ದೇಶ ಕಟ್ಟೋದು? RSSನವ್ರು ಹಿಂದೆ ಅಲ್ವಾ? ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆ ಎಲ್ಲ. ಇನ್ನೋಸೆಂಟ್ ಪೀಪಲ್ ಎಲ್ಲರೂ ಸೇರಿಸಿ ಯಾವುದೋ ಒಂದಷ್ಟು ಜನ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಹಿಡಿಯುವಂಥ ಕೆಲಸವನ್ನು 2 ಸೆಕೆಂಡಲ್ಲಿ ಬರ್ತಾರೆ BJPಯವ್ರು ಮಾಡೋಕ್ಕೆ. ಯಾರು ಮಾಡ್ತಾ ಇರೋದು? ಸಾವನ್ನ ಮಾಡಿಸುವಂಥ ಕೆಲಸವನ್ನು ಇವರೇನೆ ಮನೇಲಿ ಬಂದು ರಾಜಕಾರಣ ಮಾಡ್ತಾರೋ ಅಂತೂ ಇಡೀ ದೇಶದಲ್ಲಿ BJPಯವರು, ನಾವಲ್ಲ. ಸುಮ್ಮನೆ ಹುಡುಕ್ತಾ ಇರ್ತಾರೆ, ಅವರೇ ಕ್ರಿಯೇಟ್ ಮಾಡೋದು. ಅದೆಲ್ಲೋ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದಾಕಕ್ಕೆ ಸಿಗದಿದ್ರೆ ಅವ್ರ ಮನೆಯವ್ರಿಗೆ ಮದ್ದಾಕ್ತಾರಂತೆ ನೋಡಿ. ಆ ಥರ ಇವರು BJPಯವರು ಎಲ್ಲಿ ಏನು ಸಿಗದಿದ್ರು ಅವರೇ ಕ್ರಿಯೇಟ್ ಮಾಡೋದು, ಅವರೇ ಮುಂಚೂಣಿಗೆ ಬರೋದು. ಇದು ಆ್ಯಕ್ಚುಲಿ ನಿಮಗೆ ಇವತ್ತು ನೆನ್ನೆ ಪರಿಸ್ಥಿತಿ, ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಹೊಣೆ ಯಾರಪ್ಪ ಅದನ್ನು ಮಾತಾಡ್ರಿ. ಇಬ್ಬರು ವಿರೋಧ ಪಕ್ಷ ನಾಯಕರು ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇಬ್ಬರೂ ಬಿಗ್ಗರ್ ಜೋಕರ್ಸ್. ಬಿಗ್ ಜೋಕರ್ಸ್ ಇಬ್ಬರು. ನೆನ್ನೆ ಇಬ್ಬರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಾ ಇದ್ರು. ಇಬ್ಬರು. ಆ ಛಲವಾದಿ ನಾರಾಯಣ ಸ್ವಾಮಿಯನ್ನು ಏನೋ ದೊಡ್ಡದಾಗಿ ಏನು ನನ್ನ ಅರೆಸ್ಟ್ ಮಾಡಬೇಕಂತ. ಯಾಕೆ ಅರೆಸ್ಟ್ ಮಾಡ್ಬೇಕು ಹೇಳಪ್ಪ? ಜನಗಳು ಹಿಂದೆ ಪಾಪ RSS ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಒತ್ಕೊಂಡು ಹೋಗಿದ್ರಿ. ನಾನೆಲ್ಲ RSS ಚಡ್ಡಿಗಳನ್ನ ಒರ್ಸೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿರೋ ಅನ್ಕೊಂಡಿದ್ದೆ. RSS ಚಡ್ಡಿನ ಒರ್ಸಕ್ಕಲ್ಲ, RS ಚಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿ ವಿರೋಧ ಪಕ್ಷದ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯುವಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಭಾಳ ಸ್ಪಷ್ಟವಾಗಿದೆ. ಇದರ ಮೈಸೂರಿಗೆ ಬರ್ತೀರಿ, ದಮ್ಮು ತಾಕದ್ರೆ ನಾನು ಮುಂದೆ ಎಲ್ಲಿ ಬರ್ಬೇಕು ಹೇಳಪ್ಪ? ಬರ್ತೀನಿ ನಾನು. ಏನು ಈಗಲೂ ಐ ಸ್ಟ್ಯಾಂಡ್ ಮೈ ಸೆಲ್ಫ್. ಮೊನ್ನೆ ಇನ್ಸಿಡೆಂಟ್ಗೆ RSS ಇಸ್ ಬಿಹೈಂಡ್ ದಿಸ್ ಅಂತ ನಾನು ಈ RSS BJPಯವರು ಈಗಲೂ ಅವರ ಕೈವಾಡ ಇದೆ ಅನ್ನುವಂಥದ್ದು ನನ್ನ ಆಪಾದನೆ. ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಬರೇ ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯಕ್ತಿ ಅಲ್ಲ. ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ. ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ, ಅದನ್ನು ವೆರಿಫೈ ಮಾಡಿ. ನನಗೆ ಯಾರೋ ಪಾಪ ಅವ್ನು ನಿನ್ನೆ ದಿವಸ ಅವತ್ತಿನ ಇನ್ಸಿಡೆಂಟಲ್ಲಿ ಆ ಬೆಂಗಳೂರಿಂದ ಟೆಂಪೋ ಓಡಿಸ್ಕೊಂಬಂದವನೆ. ಟೋಲ್ ಗೇಟಲ್ಲಿ ಅವನು ಓಡಿಸ್ಕೊಂಬಂದಿರುವಂಥದ್ದಕ್ಕೆ CC ಫುಟೇಜ್ ಇದೆ. ಅವನು ಟೋಲ್ನ ಕಟ್ಟಿರುವಂಥದ್ದಕ್ಕೆ ರೆಸಿಪ್ಟ್ ಇದೆ, ವೈ ಬ್ರಿಡ್ಜಲ್ಲಿ ರೆಸಿಪ್ಟ್ ಇದೆ. ಅವನ್ನು ಸೇರಿಸ್ಕೊಂಡು ಅವನು ಅರೆಸ್ಟ್ ಮಾಡಿದ್ದೀರಿ ನೀವು. ಎಲ್ಲಿ ಯಾವ ವಿಡಿಯೋ ಫುಟೇಜ್ ಇದೆ, ಕಲ್ಲುಡಿತಾ ಇರುವಂಥ ವಿಡಿಯೋ ಫುಟೇಜ್ ಎಲ್ಲಿದೆ ಅನ್ನುವಂಥದ್ದು ದಯಮಾಡಿ ತೋರಿಸ್ಬೇಕು. ನಮಗೆ ತೋರಿಸಿದ್ರು ಕೋರ್ಟ್ಗಾದ್ರೂ ಕೊಡಬೇಕಲ್ವ ನೀವು? 1,000 ಜನ ವಿರುದ್ಧ ನೀವು ದೂರನ್ನು ದಾಖಲಿಸ್ತೀರಾ ಅಂತಂದು ಏನರ್ಥ? ಪೊಲೀಸ್ನವರು ಸಂಪೂರ್ಣವಾದ ವೈಫಲ್ಯ ಅಂತ ಹೇಳ್ತಾ ಇಲ್ಲ. ದಯಮಾಡಿ ಒನ್ ಸೈಡ್ ಮಾಡಬೇಡಿ. ನಮ್ದು ಇಂಟರ್ಫರೆನ್ಸ್ ಏನಾದರೂ ಇದೆಯಾ? ಕಾಂಗ್ರೆಸ್ನವ್ರದ್ದು ಏನಾದರೂ ಇಂಟರ್ಫರೆನ್ಸ್ ಇದೆಯಾ? ಪಾಪ ಅಲ್ಲಿನ ಲೋಕಲ್ MLA ತನ್ವೀರ್ ಸೇಠ್ ಅವರು ಬಹಳ ಸೌಮ್ಯವಾಗಿ ಎಲ್ಲವನ್ನು ನಿಭಾಯಿಸುವ ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಖಂಡರುಗಳು ಅಯ್ಯೂಬ್ ಖಾನ್ ಇರ್ಬೋದು, ಆರಿಫ್ ಹುಸೇನ್ ಎಲ್ಲ ಒಂದಷ್ಟು ಜನ, ನಮ್ಮ ಅಬ್ರಾರ್ ಅಂತ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ, ಅವರೆಲ್ಲ ಸೇರಿ ರಾತ್ರಿ 3 ಗಂಟೆವರೆಗೂ ಕೂತು ಎಲ್ರಿಗೂ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಕೇಸ್ ರಿಜಿಸ್ಟರ್ ಮಾಡಿ ಅವನ್ನ ಒಳಗಡೆ ಹಾಕುವಂಥ ಕೆಲಸವನ್ನು ಬಿಗಿನಿಂಗಲ್ಲಿ ನೀವು ಯಾಕೆ ಮಾಡಲಿಲ್ಲ? ವೈ ಯು ಹ್ಯಾವ್ ನಾಟ್ ಡನ್ ದಟ್ ಅಂತ ಪೊಲೀಸ್ನವ್ರು ಹೇಳಿ. ಯಾಕೆಂದರೆ ಇಲ್ಲಿ ಅಧಿಕಾರಿಗಳ ಪರವಾಗಿ ಬಂದಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷದವರು ಏನು ಬೊಬ್ಬೆ ಹೊಡಿತಾವ್ರೆ, ಅಧಿಕಾರಿಗಳಿಗೆ ಭದ್ರತೆ ಇಲ್ವಂತೆ. ಇವತ್ತು ಅದೆಲ್ಲ ಸ್ಟೇಟ್ಮೆಂಟು. ಅಶೋಕ್ ಅವರೆಲ್ಲ ಯಾವ ಭದ್ರತೆಯನ್ನು ಕಳ್ಕೊಂಡಿದ್ದಾರೆ? ಅಧಿಕಾರಿಗಳಿಗೆ ಕೊಟ್ಟಂಥ ಫ್ರೀಡಮ್ಮು, ನಾವು ಕೊಟ್ಟಿರುವಂಥ ಫ್ರೀಡಮ್ಮು ನೀವು ಕೊಟ್ಟಿದ್ರಾ? ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕಾಯ್ತು. ನಿಮ್ಮ ಪೀರಿಯಡಲ್ಲಿ ಕೆಲವು ಆಫೀಸರ್ಸ್ಗಳು ಅಲ್ಲಾರೋ ಲೋಕಲ್ ACP ಆದಿಯಾಗಿ 3 ವರ್ಷದಿಂದನೂ ಇಲ್ಲೇ ಇರುವಂಥ ವ್ಯಕ್ತಿಗಳನ್ನೇ BJP ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನೇ ನಾವು ಇದು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಲ್ಲ, ಇಟ್ಕೊಂಡೇ ಇದ್ದೀವಲ್ಲ ಅವ್ರನ್ನೇ. ನೀವು ಜನರ ಪರವಾಗಿ ಕೆಲಸ ಮಾಡಿ ಸ್ವಾಮಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇದು ಬಹಳ ದುಃಖ ತರುವಂಥ ಒಂದು ಸಂಗತಿ. ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ. ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು RSS ಬೈಠಕಲ್ಲಿ ಕೂತಿರುವಂಥ ವ್ಯಕ್ತಿ ಯಾರಿವ? ಇವತ್ತಾನೆ ದಿ ಸೇಮ್ ಫೆಲೋ ಸತೀಶ್.
Satish, Suresh alias Panduranga. Who is this fellow? He is from RSS. Is he not from RSS? ಏನು RSS ದೇಶ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದೇನಾ ದೇಶ ಕಟ್ಟೋದು? RSS ಕಾರ್ಯಕರ್ತ ಅಲ್ವಾ ಇವನು? ಸಕ್ರಿಯ ಕಾರ್ಯಕರ್ತ ಅಲ್ವಾ? RSSನವ್ರು ಹಿಂದೆ ಅಲ್ವಾ? ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆ ಎಲ್ಲ. ಇದರಿಂದ ಯಾರಿದ್ದಾರೆ? ಅಶೋಕ್ ಇದ್ದಾರಾ, ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ, ಪ್ರತಾಪ್ ಸಿಂಹ ಇದ್ದಾರಾ, ಯಾವ RSS ಮುಖಂಡರಿದ್ದಾರೆ, ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ? ಸ್ವಂತ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಡೆಫಿನೆಟಾಗಿ 100% BJPಯವರು ಮತ್ತು RSSನವರು ಇವನು ಹಿಂದೆ ಇದ್ದಾರೆ. 100ಕ್ಕೆ 100% ಈ ಹಾದಿನಲ್ಲಿ ತನಿಖೆ ಯಾಕೆ ಮಾಡ್ತಾ ಇಲ್ಲ ನಾವು ಪೊಲೀಸ್ನವ್ರು ಕೇಳ್ತಾ ಇದ್ದೀವಿ. ಇದನ್ನು ಮರ್ತೇ ಬಿಟ್ರು. ಇವನು ಹಾಕಿದ ಪೋಸ್ಟರ್ ಬಗ್ಗೆ ತಲೆನೇ ಕೆಡಿಸ್ಕೊತಾರೆ, ಎಲ್ಲೂ ಇಲ್ಲ, ಹೇಳಿಕೆನೇ ಇಲ್ಲ. ಬರೀ ಮುಸ್ಲಿಮ್ಸ್ ಬಂದರು, ಕಲ್ಲೊಡೆದ್ರು, ಸ್ಟೇಷನ್ KG ಹಳ್ಳಿ, DJ ಹಳ್ಳಿ, ಇದು ಹುಬ್ಳಿ, ಅದೆಲ್ಲ ಇಲ್ಲೆಲ್ಲೋ ಇನ್ನೆಲ್ಲೋ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಲಿಸಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಲವು ಡಿಬೇಟ್ಗಳಲ್ಲಿ ನೋಡಿದೆ, ಲಕ್ಷ್ಮಣ್ ಫಸ್ಟ್ ಅರೆಸ್ಟ್ ಮಾಡಿ ಅಂತ. ಆಯಿತು, ಮಾಡಿಸಿ, ನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು, ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಇದು ನಿಮ್ಮ ಏಕೈಕ ಉದ್ದೇಶ. ದಿಸ್ ಇಸ್ ವಾಟ್ ನಾವು ಸಮರ್ಥಿಸ್ತಾ ಇಲ್ವಲ್ಲ. ನಾವೆಲ್ಲಿ ಸಮರ್ಥಿಸ್ತೀವಿ? ಕಲ್ಲು ಎಸ್, ನಾನು ಹೇಳ್ತಾ ಇರುವಂಥದ್ದು ನಿಜವಾಗಲೂ ಕಲ್ಲು ಹೊಡೆದಿರುವಂಥವ್ರನ್ನ ದಯಮಾಡಿ ಶಿಕ್ಷಕರು ಒಳಪಡಿಸಿ. ಇನ್ನೋಸೆಂಟ್ ಪೀಪಲ್ ಎಲ್ಲರೂ ಸೇರಿಸಿ ಯಾವುದೋ ಒಂದಷ್ಟು ಜನ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಹೌದು, ಇದ್ದಾರೆ. ಹೌದು, ಇದ್ದಾರೆ. ಒಂದಿಬ್ಬರು ಮಾರು ಇದ್ದಾರೆ. ಹೌದು, 15 ಜನದ ಪೈಕಿ 15 ಜನ ಏನು ಕಸ್ಟಡಿ ತಗೊಂಡಿದ್ದಾರೆ ಸೋಫಾರು. ಅದರೊಂದು 2-3 ನಾನು ಖುದ್ದಾಗಿ ನೋಡಿದ್ದೀನಿ, ಅವ್ರ ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ. ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ಆಗಿದೆ. ಗೂಡ್ಸ್ ವೆಹಿಕಲ್ ರೋಡ್ಸ್ ಗೊತ್ತಿಲ್ಲ ಅಲ್ಲ, ಗೊತ್ತಿಲ್ಲ. ಸುಮ್ಮನೆ ಏನೋ ಯಾರೋ ಏನೋ ಹೇಳಿದ್ರು, ಮುಖಚರ್ಯ ಇದಕ್ಕೆ ಓಲೈಸುತ್ತೆ, ಅದಕ್ಕೆ ಓಲೈಸುತ್ತೆ ಅಂದ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು. ಅಲ್ಲ, ಅದು ಪೊಲೀಸ್ನವರು ಆ ಥರ ಮಾಡಿರ್ಬೋದು. ನಾನು ಐ ಡೋಂಟ್ ಸೇ. ಈಗ ನೋಡಿ, ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ. ಪೊಲೀಸ್ನವ್ರು ಇಂಪಾರ್ಷಿಯಲಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾ ಇರೋದು. ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ, ನಾವು ಸರ್ಕಾರ ಮಾಡಿಸ್ತೀವಿ, ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಅನ್ನುವಂಥ ನನಗಿರುವಂಥ ಮಾಹಿತಿ. ಪೊಲೀಸು ಅದೆಲ್ಲ ಕಾಮನ್ನಾಗಿ ಓಪನ್ನಾಗಿ ಧಮಕಿ ಹಾಕ್ತಾವ್ರಲ್ಲ ಅವರು. ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು, ಪೊಲೀಸ್ ಕಮಿಷನರ್ಗೆ, DCPಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಧಮಕಿ ಹಾಕಿ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡಿ, ನೆಕ್ಸ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮಗೆ ಸದೆ ಬಳಿಬೇಕಾಗುತ್ತೆ, ನೆಕ್ಸ್ಟು ನಮ್ಮ ಸರ್ಕಾರ ಬರುತ್ತೆ, ನಿಮ್ಮ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ. ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಇದರಲ್ಲಿ ನಿಮಗಿರೋದು ಅಲ್ಲ, FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ದೀರಾ ಅಲ್ಲಿ? 1,000 ಜನ ಇದ್ದಾರಾ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ? ಎಲ್ಲದು 1,000 ಜನ ಅಂತ ಇದ್ದಾರೆ, ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದ್ರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ, ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. ಗೊತ್ತಿಲ್ಲ. BJPಯವರು ಒತ್ತಡ. ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ನೀವು ದಯಮಾಡಿ ನನಗೆ ಹೇಳಿ ಸರ್, 1,000 ಜನ ಕಲ್ಲು ತೂರಾಟ ಮಾಡಿರುವಂಥದಕ್ಕೆ ಅವಕಾಶಗಳಿದಾವ? ಬರೀ ಗುಂಪುದೆಲ್ಲ ಹೇಳ್ತಾ ಇರೋದು ಅವರು. ಅಕ್ಯೂಸ್ಡ್ 100,000 ಅಕ್ಯೂಸ್ಡ್ ಅಂತ ಹಾಕಿದೆ. ಅಲ್ಲ ಸರ್, ನೀವು ನನಗೆ ಟ್ವಿಸ್ಟ್ ಮಾಡಿ ನಾವು ಯಾರಿಗೋ ಹೇಳುವಂತ ಮಾಡಿಸ್ಕೊಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಮ ಆಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ದಯಮಾಡಿ ನಿಮ್ಮ ಆಂಕರ್ ಯಾರೋ ಒಬ್ರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನೆನ್ನೆ ದಿವಸ.
ಅದಿರಲಿ ಒಂದು ಕಡೆ ಅರೆಸ್ಟ್ ಮಾಡಿಸ್ಲಿ. ನಾನು ಹೇಳ್ತಾ ಇರುವಂಥದ್ದು 1,000 ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂಥದ್ದು ಇದೆಯಾ, ಇದು ನಂಬುವಂಥ ಪರಿಸ್ಥಿತಿ ಇದೆಯಾ? ಈ ಥರ ಅದನ್ನ ಹಾಕಿ ಸರ್. ಕ್ರೌಡ್ ಅದೇ ಸರ್, ಕ್ರೌಡ್ 1,000 ಇದ್ರು ಅಂತ ಹಾಕ್ಲಿ. ಆಯ್ತು, ಈಗ ಯಾರು ಪೊಲೀಸ್ನವ್ರಿಗೆ ಅಲ್ಲ ನೀವು ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಲೋಕಲ್ MLA ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಹೆದರ್ಕಬೇಡಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಡಿಫರೆನ್ಸಸ್ ಅಟ್ ಆಲ್. ಐ ಡೋಂಟ್ ಬ್ಲೇಮ್. ಯಾರೇ ನಾವೆಲ್ಲಿ ತೇಜೋವಧೆ ಮಾಡ್ತಾ ಇದ್ದೀರ? ಹೌದು, ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದೇ ಅಲ್ಲಲ್ಲ, ನಾನು ಎಂಟರ್ ಇನ್ಸಿಡೆಂಟ್ ನಡೆದಿಲ್ಲ, ಕಲ್ಲೇ ತೂರಾಟ ಆಗಿಲ್ಲ ಅಂತ ಹೇಳ್ದೆ ನಾನು ನಿಮಗೆ. ಅಲ್ಲಲ್ಲ, ನೀವು ಏನೇನೋ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಿ? ಪೊಲೀಸರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಪೊಲೀಸರು ಯಾರೇನೇ ಹೇಳಿದ್ರು ಸಹ ನಾನು ಹೇಳ್ತೇನೆ, ಮಾಹಿತಿ ತಗೊಂಡಿದ್ದೇನೆ, ನಿಖರವಾದ ಮಾಹಿತಿ ಆನ್ ರೆಕಾರ್ಡ್ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೆಲವು ಲೋಪದೋಷಗಳು ಪೊಲೀಸ್ನವ್ರ ಕಡೆಯಿಂದ ಆಗಿರುವಂಥದ್ದನ್ನ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರಿಗೂ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಕೊಟ್ಟಿರ್ಬೋದು 1,000 ಜನ ನಿನ್ನೆ ದಿವಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ 1,000 ಜನದ ವಿರುದ್ಧ ಕೇಸ್ ಬುಕ್ಕಲಾಗಿದೆ ಅನ್ನುವಂಥದ್ದು. ಅಲ್ಲೆಲ್ಲ ಅದನ್ನೇ ಸರ್, ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು. ನಾವು ನಮ್ಮಂಥ ಕಾರ್ಯಕರ್ತರು, ನಮ್ಮಂಥ ಲೀಡರ್ಸ್ಗಳನ್ನ ಕೇಳುವಂಥದ್ದು ಆಗಿದ್ದ ನಿಜವಾದಂಥ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಹೇಳ್ತೀನಿ. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ನಾನು DCP ಅವ್ರಿಗೆ ಗಾಯ ಆಗಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಾನು 2-3 ಸರಿ ಭೇಟಿ ಮಾಡಿದ್ದೆ, ನನಗೆಲ್ಲೂ ತೋರಿಸ್ಲಿಲ್ಲ. ಅವತ್ತು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾಗ DCP ಅವನು ಭೇಟಿ ಮಾಡಿದಾಗ 100ಕ್ಕೆ 100 ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಇಲ್ಲಿ ಇನ್ನೊಂದು ಏಟ್ ಬಿದ್ದಿದೆ ಅಂತ ನನಗೇನು ಹೇಳಿಲ್ಲ. ಸರಿ, ನಿಮಗೆ ತೋರಿಸಿದ್ರೆ ನಾವು ನಂಬಿಕೆ ಇದೆ. ನಮಗೆ ನಿಮಗೆ ತೋರಿಸಿದ್ರೆ 100ಕ್ಕೆ 100 ನಾವು ನಂಬ್ತೀವಿ. ಅದಿರಲಿ ಒಂದು ಕಡೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಥರ ಕೇಳಿ ಕೆಲಸ ಮಾಡುವಂಥದ್ದು ಇನ್ನೋಸೆಂಟ್ ನಾನು ಮತ್ತೆ ನೀವು ಗಸ್ತಗಿರಿ ಮಾಡುವಂಥದ್ದು, ಅವನ್ನ ಒಳಗಡೆ ಹಾಕ್ಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ತಿರ್ಗಿ ಅದನ್ನೇ ಕೇಳಿ ನಾನೇನು ಹೇಳಿ? DCM ಅವರು ಕೆಲವು ಮಾಹಿತಿಗಳ ಆಧಾರದ ಮೇರೆಗೆ ಪೊಲೀಸ್ನವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೇನಿದೆ, ಕೆಲವು ವಿಚಾರಗಳನ್ನು ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಾವು ಹೇಳುವಂಥ ಕೆಲಸವನ್ನು ಮಾಡ್ತೀವಿ, 100ಕ್ಕೆ 100 ಮಾಡ್ತೀವಿ. BJPಯವರು ಮಾಡ್ತಾ ಇರುವಂಥ ಕೆಲಸಗಳನ್ನು ಮಾತಾಡಿ, ದಯಮಾಡಿ ಅದಕ್ಕೆ ಪ್ರಶ್ನೆ ಕೇಳಿ. ಇದು ಯಾರು, ಈ ವ್ಯಕ್ತಿ ಯಾರು? RSSನವನಲ್ವಾ? ಅಲ್ಲಲ್ಲ, ಇದನ್ನ ಯಾಕೆ ಬಿಡ್ತೀರಿ ನೀವು? ಹೇಳಿ ಸರ್ ವಿನೋದ್, ಈ ವ್ಯಕ್ತಿ RSS ಇದು ಹೇಳಿ ಸರ್, ಇದು ಹಿನ್ನೆಲೆ ಏನು ಸರ್? ಹೌದು, ಹಾಂ, ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು? ನನಗೆ ಯಾಕೆ ಹೇಳ್ತಾರೆ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಇರಿಯುವಂಥ ಕೆಲಸವನ್ನು 2 ಸೆಕೆಂಡಲ್ಲಿ ಬರ್ತಾರೆ BJPಯವ್ರು ಮಾಡೋಕ್ಕೆ. ಯಾರು ಮಾಡ್ತಾ ಇರೋದು? ನಾವಾ? ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂಥದ್ದು ಯಾರು ಸ್ವಾಮಿ? ಸಾವನ್ನ ಮಾಡಿಸುವಂಥ ಕೆಲಸವನ್ನು ಇವರೇನೆ ಮನೆಯಲ್ಲಿ ಬಂದು ರಾಜಕಾರಣ ಮಾಡ್ತಾ ಇರುವಂಥವ್ರು ಇಡೀ ದೇಶದಲ್ಲಿ BJPಯವರು, ನಾವಲ್ಲ. ಏನು RSS ದೇಶ ಉದ್ಧಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ 1, 2, 3, 4 ನಿದರ್ಶನ ಹೇಳಿ. ನಾವು ಬರ್ಕತ್ತೀವಿ, ಜನಗಳಿಗೆ ಪ್ರಚಾರ ಮಾಡ್ತೀವಿ. ಏನು RSSನವ್ರ ಬಗ್ಗೆ ಮಾತಾಡಿದ್ರೆ, BJPಯವ್ರ ಬಗ್ಗೆ ಮಾತಾಡಿದ್ರೆ ಉರಿ ಹತ್ಕೊಂಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. RSSನವರೇ ಬಂದಿಲ್ಲ ಅಂತ ತನ್ವೀರ್ ಸೇಠ್ ಅವ್ರು ಹೇಳೋರ? RSSನವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳೋರ? RSSನವ್ರು ಇಲ್ಲ, RSSನವ್ರ ಇನ್ವಾಲ್ವ್ಮೆಂಟ್ ಅಲ್ವಾ ಇದು? ತನ್ವೀರ್ ಸೇಠ್ ಅವರಿಗೆ KPCC ವಕ್ತಾರ ಲಕ್ಷ್ಮಣ್ ಅವರು ಈ ರೀತಿ RSS ಅವರು BJP ಅವರು ವೇಷ ಮಾಡಿಸ್ಕೊಂಡು ಬಂದು ಗಲಾಟೆ ಮಾಡಿದಾರಂತೆ, ಅವ್ರ ಹತ್ರ ಖಚಿತ ಮಾಹಿತಿ ಇದೆ ಅಂತ ಕೇಳಿದ ಪ್ರಶ್ನೆಗೆ ಹೌದು, ಈಗಲೂ ಉತ್ತರ ಕೊಟ್ಟಿದ್ದು ಹೌದು, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ. ಹೌದು, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅನ್ನೋಂಥ ಭಾಳ BJP ಥರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಿರಲಿ ಒಂದು ಕಡೆ. RSSನವ್ರು ಈಗಲೂ ನಾನು ಬದ್ಧವಾಗಿದ್ದೇನೆ. RSS ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ಇನ್ಸಿಡೆಂಟ್ ನಡೆಯುವಂಥದ್ದಕ್ಕೆ ಅವಕಾಶನೇ ಇಲ್ಲ. ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ RSS. ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗಲಿ, ಇವನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸ ತಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊತೀನಿ.
ಇವನ್ ವಿಚಾರನೇ ಮರೆತುಬಿಟ್ಟು ಮಿಕ್ಕಿದ ಯಾವುದೋ ವಿಚಾರ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ. ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ. ಮೈಸೂರು ಶಾಂತಿಯುತವಾಗಿದೆಯಲ್ವ? ತಾವು ಎಲ್ಲ ಎಷ್ಟೊಂದು ಶ್ರಮ ಪಡ್ತಾ ಇದ್ರಿ ಮೈಸೂರು ಶಾಂತಿಯುತವಾಗಿರೋವಂಥದ್ದಕ್ಕೆ. ಇದನ್ನೆಲ್ಲ ಇದ್ರ ಬಗ್ಗೆ ನಾವು ತೋರ್ಸಕ್ಕೆ ಹೋದ್ರೆ ತೋರಿಸ್ಲೇಬೇಡಿ ಅಂತೀರಿ. ಇದು ಅಪರಾಧ ಅಲ್ವಾ? ಇವರು ಲೀಡರ್ಸ್ಗಳಿಗೆ ನಾವು ಈ ಥರ ಮಾಡಿದರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು. ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡಗಳಿಗೆ ಈ ಥರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ, ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರಾ? ಇದು ಸರಿನಾ? ಇದು ಸರಿನಾ ಸ್ವಾಮಿ? ಅದನ್ನು ಹೇಳಿ. ಮೈಸೂರು ಶಾಂತಿಯುತವಾಗಿರುವಂಥ ಒಂದು ವ್ಯವಸ್ಥೆನ ಹಾಳು ಮಾಡುವಂಥದ್ದಕ್ಕೆ BJPಯವರು ಪ್ರಯತ್ನ ಮಾಡ್ತಾರೆ. ಮೂಢ ಹಗರಣ ಅಂದರು, ಅದ್ಯಾವುದೋ ಇನ್ಯಾವುದೋ ಹಗರಣ ಅಂದರು, ಇನ್ನೇನೋ ಅಂದರು. ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನು ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದುರು ಮಾಧ್ಯಮದ ಮುಂದೆ ಇರಬೇಕು, ಮುಂಚೂಣಿಲಿರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು, ವಿಜಯೇಂದ್ರ ಅವರು, ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು. ಸುಮ್ಮನೆ ಹುಡುಕ್ತಾ ಇರ್ತಾರೆ, ಅವರೇ ಕ್ರಿಯೇಟ್ ಮಾಡೋದು. ಅದೆಲ್ಲೋ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದಾಕಕ್ಕೆ ಸಿಗದಿದ್ರೆ ಅವ್ರ ಮನೆಯವ್ರಿಗೆ ಮದ್ದಾಕ್ತಾರಂತೆ ನೋಡಿ. ಆ ಥರ ಇವರು BJPಯವರು ಎಲ್ಲಿ ಏನು ಸಿಗದಿದ್ರು ಅವರೇ ಕ್ರಿಯೇಟ್ ಮಾಡೋದು, ಅವರೇ ಮುಂಚೂಣಿಗೆ ಬರೋದು. ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ. ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಮುಫ್ತಿ ಮುಸ್ತಾಕ್ ಮಕ್ಬೂಲಿ ಅಂತ ಹೇಳಿ ಅವರು ಗಲಾಟೆ ಆದ ಜಾಗದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುವ ವಿಡಿಯೋಗಳು ಎಲ್ಲ ಕಡೆ ಹೋಗ್ತಾ ಇದೆ. ಎಲ್ಲ ತಗೊಳ್ಳಿ, ಆಕ್ಷನ್ ತಗೊಳ್ಳಿ. ನಾವು ಹೇಳಿದ್ದೀವಿ. ಅಲ್ಲಲ್ಲ, ನಾವು ಈಗ ಅದನ್ನು ಹೇಳ್ತಾ ಇದ್ದೀವಿ ಸರ್. ನೀವು ಒಳ್ಳೆ ಕತೆ ಆಗೋತ್ತಲ್ಲ. ನಾವು ಹೇಳಿದ್ದೀವಿ RSSನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವಾಗಲಿಂದ ಬಡ್ಕೊತಾ ಇದ್ದೀನಿ. ಇವನ ಬಗ್ಗೆ ಏನು ಮಾಡಿದ್ದೀರಿ, ಇವನು ಇಲ್ಲೇನೆ ಏನು ಅಂತ ನೀವು ಕೇಳಲೇ ಇಲ್ವಲ್ಲ ಸರ್ ಒಂದ್ಸರಿನೂ. ಇವನು ಹಿಂದೆ ಯಾರಿದ್ದಾರೆ? ನೀವು ಹೇಳಿ ಸರ್, ನನಗಿಲ್ಲಿ ಹೇಳ್ತೀರಿ, ಮಾಧ್ಯಮದಲ್ಲೂ ಹೇಳಿ ಸರ್ ದಯಮಾಡಿ. ಇವನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಹೇಳಬೇಕು ಅಂತ ನೀವು ಹೇಳಿ ಸರ್. BJPಯವ್ರ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ ಬಗ್ಗೆ? ಎಲ್ಲಿ ಮಾತಾಡಲಿಲ್ವಲ್ಲ ಸರ್, ಎಲ್ಲೂ ಬರಲೇ ಇಲ್ವಲ್ಲ ಸರ್. ಅಲ್ಲಲ್ಲ ಸರ್, BJPಯವರು ಬಂದು ಬಾಯ್ ಪಡ್ಕೊಂಡು ಹೋದ್ರಲ್ಲ ಸರ್, ಅವ್ರಿಗೆ ಈ ಪ್ರಶ್ನೆನ ಕೇಳಿದ್ರ ಸರ್ ನೀವು? ಎಲ್ಲಿ ಏನು ಮಾಡಿದಿರಿ, ಏನು ಆಕ್ಷನ್ ತಗೊಂಡಿದ್ದೀರಿ, ಇವ್ನು ಯಾರು ಅಂತ ಕೇಳಿದ್ರ ಸರ್? ಉತ್ತರನೇ ಕೊಡ್ಲಿಲ್ವಲ್ಲ ಸರ್. ಆ ಪ್ರತಾಪ್ ಸಿಂಹ ಏನೋ ಕಿವಿಲಿ ಹೇಳ್ಬಿಟ್ಟು ಪಟ್ಟಂತ ಕಡೆ ಕರ್ಕೊಂಡು ಹೋಗಿದ್ದು ನಾನು ನೋಡಿದ್ನಪ್ಪ ವಿಡಿಯೋದಲ್ಲಿ. ಅಶೋಕ್ನ ನೀವು ಕೇಳ್ತಾ ಇದ್ರಿ ಪ್ರಶ್ನೆನ? ಅಲ್ಲಲ್ಲ, ನೀವು ಪ್ರಶ್ನೆ ಕೇಳಿದಿರಿ. ಪಾಪ ಅಶೋಕ್ ಹೇಳಕ್ ಹೋದಾಗ ಪ್ರತಾಪ್ ಸಿಂಹನ ಕಿವಿಲಿ ಹೇಳ್ಬಿಟ್ರು ಆ ಕಡೆ ಕರ್ಕೊಂಡು ಹೋದ್ರು. ಅದನ್ನ ನೋಡಿದೆ ನಾನು ಅಷ್ಟೇ. ಅಯ್ಯೋ, ಪ್ರತಾಪ್ ಸಿಂಹ ಶಿಕ್ಷೆ ಆಗಲಿ ಅಂತ ಎಲ್ಲಿ ಹೇಳೋರು ಸರ್? ಯಾರಿಗೆ ಶಿಕ್ಷೆ ಆಗಲಿ ಅಂತ? ಇವ್ರಿಗೆ ಯಾಕೆ ನೋವು? ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಯಾಕೆ, ಕಾಂಗ್ರೆಸ್ ಮುಸ್ಲಿಮ್ಸ್ನವ್ರಿಗೆ ಯಾಕೆ ನೋವು ಅಂತ ಹೇಳೋಣ.